ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆರ್ ಟಿ ಒ ಆಫೀಸಲ್ಲಿ ನಾವೆಲ್ಲರೂ 2 ವೀಲರ್ 4 ವೀಲರ್ ಲೈಟ್ ವೇಟ್ ಬ್ಯಾಡ್ಜ್ ಹೆವಿ ಬ್ಯಾಡ್ಜ್ಗಳನ್ನು ನಾವು ಮಾಡಿಸ್ಕೊಂಡಿರ್ತೀವಿ. ಸೊ ಡಿ ಎಲ್ ಅನ್ನು ಯಾವುದೋ ಒಂದು ಕಾರಣಕ್ಕೆ ನಾವು ಕಳೆದುಕೊಂಡಿರ್ತೀವಿ ಅಥವಾ ಎಲ್ಲಾದರೂ ಇಟ್ಟು ಮರೆತು ಬಿಟ್ಟಿರ್ತೀವಿ. ಸೊ ನಮಗೆ ಡಿ ಎಲ್ ನಂಬರ್ ಬೇಕಾಗಿರುತ್ತೆ. ಸೊ ನಾವೇನು ಮಾಡ್ತೀವಿ, ನಾವು ಕಳೆದಕ್ಕೆ ಹೋಗಿದೆ ಅಂತೇಳಿ ನಾವೇನು ಮಾಡ್ತೀವಿ, ಪೊಲೀಸ್ ಸ್ಟೇಷನ್ ಅದು ಏನು ಪ್ರೋಸೆಸ್ ಇದೆನೋ ಅಲ್ಲಿಗೆ ಹೋಗಿ ನಾವು ಪ್ರೋಸೆಸ್ ಅನ್ನ ಫಾಲೋ ಅಪ್ ಮಾಡ್ತೀವಿ. ಈಗ ನಾವು ಆನ್ಲೈನ್ ಅಲ್ಲೇ ಈಸಿಯಾಗಿ ನಾವು ಡಿ ಎಲ್ ನಂಬರ್ ಅನ್ನ ಫೈಂಡ್ ಔಟ್ ಮಾಡಬಹುದು, ಅದನ್ನ ಟ್ರ್ಯಾಕ್ ಮಾಡಬಹುದು ಮತ್ತು ಅದರ ಒಂದು ಪ್ರಿಂಟ್ಔಟ್ ಕಾಪಿಯನ್ನು ಕೂಡ ನಾವು ತೆಗೆದುಕೊಳ್ಳಬಹುದು. ಅದನ್ನು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಲವಾರು ನನ್ನ ಸ್ನೇಹಿತರು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ರಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಹಾಗಾದ್ರೆ ನೋಡೋಣ. ಇಲ್ಲಿ ಕಾಣ್ತಕ್ಕಂತಹ ಎಂ ಪರಿವಾಹನ ಅಂತಕ್ಕಂಥ ಒಂದು ವೆಬ್ಸೈಟ್ಗೆ ನಾವು ಹೋಗ್ಬೇಕಾಗತ್ತೆ. ಈ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೇರವಾಗಿ ಈ ವೆಬ್ಸೈಟ್ಗೆ ಬರಬಹುದು. ಸೊ ಇಲ್ಲಿ ಹಲವಾರು ಆಪ್ಷನ್ಗಳಿದಾವೆ. ಇಲ್ಲಿ ಎಂ ಪರಿವಾಹನ್ ಸೇವಾ ಇದರಲ್ಲಿ ಇಲ್ಲಿ ಅಬೌಟ್ ಅಸ್ ಆನ್ಲೈನ್ ಸರ್ವಿಸ್ ಅಂತ ಕಾಣುತ್ತಲ್ಲ, ಇಲ್ಲಿ ಈ ಒಂದು ಆನ್ಲೈನ್ ಸರ್ವಿಸ್ ಕೆಳಗೆ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಅಂತ ಕಾಣುತ್ತಲ್ಲ, ಥರ್ಡ್ ಆಪ್ಷನ್ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸಸ್ ಅಂತ ಏನ್ ಕಾಣ್ತಾ ಇದೆ ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ನಾವು ಕ್ಲಿಕ್ ಮಾಡ್ಕೊಂಡಾಗ ಈ ತರ ಒಂದು ವೆಬ್ಸೈಟ್ ನಮ್ಗೆ ಓಪನ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಒಂದು ಇದು ಡಿಸ್ಪ್ಲೇ ಆಗುತ್ತೆ ಹೋಮ್ ಪೇಜ್. ಸೊ ಇಲ್ಲಿ ಕೆಳಗೆ ಕಾಣ್ತಕ್ಕಂತಹ ಏನಿಲ್ಲ ಸೆಲೆಕ್ಟ್ ಸ್ಟೇಟ್ ನೇಮ್ ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ನಾವಿಲ್ಲಿ ನಮ್ಮ ಸ್ಟೇಟ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಈ ರೀತಿ ಆಪ್ಷನ್ಗಳು ನಮ್ಗೆ ಸಾಕಷ್ಟು ಆಪ್ಷನ್ಗಳು ಇಲ್ಲಿ ಸಿಗ್ತವೆ. ಇಲ್ಲಿ ಈ ಒಂದು ಆರ್ ಟಿ ಒ ಆಫೀಸಿಗೆ ಸಂಬಂಧಿಸಿದಂತಹ ಸರ್ವಿಸ್ಗಳು ಏನೇನಿದಾವೆ ಅವೆಲ್ಲ ಮಾಹಿತಿಗಳು ಇಲ್ಲಿ ನಮ್ಗೆ ಸಿಗ್ತವೆ. ಅಪ್ಲೈ ಲರ್ನರ್ ಲೈಸೆನ್ಸ್ LLR ಗೆ ಮತ್ತು ಡಿ ಎಲ್ ಗೆ, ನೀವು ಡಿ ಎಲ್ ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ, ಡಿ ಎಲ್ ಡೂಪ್ಲಿಕೇಟ್ ರಿನ್ಯೂವಲ್ ನೀವು ಅಪ್ಲೈ ಮಾಡ್ಲಿಕ್ಕೆ ಸಾಕಷ್ಟು ಆಪ್ಷನ್ಗಳು ಕಾಣ್ತಾ ಇದಾವೆ. ನೀವೇನಾದ್ರೂ ಡೂಪ್ಲಿಕೇಟ್ ಕಳೆದು ಹೋಗಿರ್ತಕ್ಕಂತಹ ಡಿ ಎಲ್ ನೀವೇನಾದ್ರೂ ಡೂಪ್ಲಿಕೇಟ್ ಡಿ ಎಲ್ ಬೇಕು ಅನ್ನೋದಾದ್ರೆ ಈ ಒಂದು ಆಪ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ನಂತರ ನೀವು ರಿನ್ಯೂವಲ್ ಡಿ ಎಲ್ ಅನ್ನ ಇಷ್ಟು ವರ್ಷ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಏನಾದ್ರು ರಿನ್ಯೂವಲ್ ಮಾಡ್ಕೋಬೇಕಾದ್ರೆ ಈ ಒಂದು ಆಪ್ಷನ್ ನೀವು ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಕಳೆದು ಹೋಗಿರ್ತಕ್ಕಂತಹ ಡಿ ಎಲ್ ಅಥವಾ ನಮ್ ಮರೆತು ಹೋಗಿರ್ತಕ್ಕಂತಹ ಡಿ ಎಲ್ ನಂಬರ್ ಬಗ್ಗೆ ನಾವು ಫೈಂಡ್ ಔಟ್ ಮಾಡ್ಬೇಕು ಅಂತ ನೋಡ್ತಾ ಇದೀವಿ. ಸೊ ಇಲ್ಲಿ ಮೇಲೆ ಕಾಣ್ತಕ್ಕಂತಹ ಅದರ್ಸ್ ಅಂತ ಏನ್ ಕಾಣ್ತಾ ಇದೆ ಅಲ್ಲ, ಇಲ್ಲಿ ಅದರ್ಸ್ ಮೇಲೆ ಇಲ್ಲಿ ನಾವು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಆಪ್ಷನ್ಗಳು ಬರ್ತವೆ ಇಲ್ಲಿ ನಮ್ಗೆ. ಸೊ ಇಲ್ಲಿ ಥರ್ಡ್ ಆಪ್ಷನ್ ಏನ್ ಕಾಣ್ತಾ ಇದೆ ಫೈಂಡ್ ಅಪ್ಲಿಕೇಶನ್ ನಂಬರ್ ಅಂತ, ಅದರ ಮೇಲೆ ನಾವಿಲ್ಲಿ ಆ ಒಂದು ಫೈಂಡ್ ಅಪ್ಲಿಕೇಶನ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ನಾವಿಲ್ಲಿ ಫೈಂಡ್ ಅಪ್ಲಿಕೇಶನ್ ನಂಬರ್ ಸರ್ಚ್ ಕೊಟ್ಟಾಗ ಇಲ್ಲಿ ಮೊದಲಿಗೆ ನಮ್ಗೆ ಸೆಲೆಕ್ಟ್ ಸ್ಟೇಟ್ ನೇಮ್ ಬರುತ್ತೆ. ಇಲ್ಲಿ ನಮ್ಮ ಸ್ಟೇಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಸ್ಟೇಟ್ ಕೋಡ್ ಏನು ಅನ್ನೋದು ಆಟೋಮೆಟಿಕ್ ತಾನೇ ಅದು ಜನರೇಟ್ ಆಗುತ್ತೆ. ಸೊ ಇಲ್ಲಿ ನಾವು ಸ್ಟೇಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಾವು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಅದು ಕೋಡ್ ಅನ್ನ ತಾನೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಹಾಗೆ ನಾವು ಸೆಲೆಕ್ಟ್ ಆರ್ ಟಿ ಒ ಅಂತಿದೆ ಇಲ್ಲಿ, ಅಂದ್ರೆ ನಾವು ಯಾವ ಡಿಸ್ಟಿಕ್ ಒಂದು ಆರ್ ಟಿ ಒ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವಿಲ್ಲಿ ತಗೊಳ್ಬೇಕಾಗತ್ತೆ. ಸೊ ನಾವು ಆರ್ ಟಿ ಒ ಸೆಲೆಕ್ಟ್ ಮಾಡ್ಕೊಂಡಾಗ ಅದು ಆ ಡಿಸ್ಟಿಕ್ ನ ಒಂದು ಆರ್ ಟಿ ಒ ಕೋಡ್ ಕೂಡ ಅದು ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತೆ ಇಲ್ಲಿ. ಸೊ ನಂತರ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಸರ್ಚ್ ಕ್ಯಾನ್ ಬಿ ಮೇಡ್ ಐದರ್ ಟು ಎಂಟರಿಂಗ್ ಫಸ್ಟ್ ನೇಮ್ ಆರ್ ಮಿಡಲ್ ನೇಮ್ ಆರ್ ಲಾಸ್ಟ್ ನೇಮ್ ಕಾಂಬಿನೇಷನ್ ಆಫ್ 2 ಅಂತ ಇದೆ. ಇಲ್ಲಿ ಫಸ್ಟ್ ನೇಮ್ ಮಾಂಡೇಟರಿ ಇದೆ. ಸೊ ಮಿಡಲ್ ನೇಮ್ ಅಂಡ್ ಲಾಸ್ಟ್ ನೇಮು ನಿಮ್ದು ಇದ್ರೆ ಹಾಕಿ, ಇಲ್ಲಾಂದ್ರೆ ನೋ ಪ್ರಾಬ್ಲಮ್. ಇಲ್ಲಿ ನಿಮ್ಮ ಆಸ್ ಪರ್ ನೀವು ಏನ್ ಕೊಟ್ಟಿರ್ತಾರೋ ಡಾಕ್ಯುಮೆಂಟ್ಸ್ಗೆ ಅದೇ ರೀತಿ ಇಲ್ಲಿ ವಿತ್ ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ಆಗಿ ಇಲ್ಲಿ ಹಾಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ಡೇಟ್ ಆಫ್ ಬರ್ತ್, ನೀವ್ ಏನ್ ಡೇಟ್ ಆಫ್ ಬರ್ತ್ ಅನ್ನು ಮೆನ್ಷನ್ ಮಾಡಿರ್ತಾರೋ ಆ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಹಾಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಅಂದ್ರೆ ನೀವು ಡಿ ಎಲ್ ಮಾಡುವಾಗ ಯಾವ ಮೊಬೈಲ್ ನಂಬರ್ ಅನ್ನು ಕೊಟ್ಟಿರ್ತಾರೋ ಸೊ ಆ ನಂಬರ್ ಅನ್ನ ಇಲ್ಲಿ ಹಾಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಟ್ರೆ ಅದು ಹೋಗುತ್ತೆ. ಸೊ ಇಲ್ಲಿ ನೋಡೋಣ, ನಾನು ಎಂಟರ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಎಲ್ಲ ಎಂಟರ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಸಬ್ಮಿಟ್ ಕೊಟ್ಟಾದ್ಮೇಲೆ ನಾವು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಯಾವ ರೀತಿ ಅರ್ಜಿಯನ್ನ ಪ್ರೋಸೆಸ್ ಮಾಡಿರ್ತೀವೋ, ಅಂದ್ರೆ ನಾವು ಡಿ ಎಲ್ ಗೆ ಅಪ್ಲೈ ಮಾಡುವಾಗ ಯಾವ ರೀತಿ ಅರ್ಜಿಯನ್ನ
ನಾವು LLR ಗೆ ಅಪ್ಲೈ ಮಾಡಿರ್ತೀವಿ, ಆ ನಂತರ DL ಗೆ ಅಪ್ಲೈ ಮಾಡಿರ್ತೀವಿ. ಅದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಹಿತಿ ನಮ್ಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇದು 9 ಹಂತಗಳಲ್ಲಿ ಇದು ಇದೆ. ಸೊ ನಮ್ಗಿಲ್ಲಿ ಇಶ್ಯೂ ಆಫ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಏನ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಮುಂದೆ ಕಾಣ್ತಕ್ಕಂಥ ಗೆಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಇಲ್ಲಿ ನಾವು ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಇಲ್ಲಿ ಎಂಟರ್ OTP ಒನ್ ಟೈಮ್ ಪಾಸ್ವರ್ಡ್ ಅಂತ ಏನ್ ಕಾಣ್ತಾ ಇದೆ, ನಾವು ಯಾವ ಮೊಬೈಲ್ ನಂಬರ್ ಅನ್ನ ಇಲ್ಲಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿರ್ತೀವೋ ಸೊ ಆ ಮೊಬೈಲ್ ನಂಬರ್ಗೆ ಅದು OTP ಹೋಗಿರುತ್ತೆ. ಸೊ ಆ OTP ಅನ್ನ ನಾವಿಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಸೊ ಎಂಟರ್ OTP ಆದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕಾಣುತ್ತಲ್ಲ ಕೆಳಗೆ, ಅದ್ರ ಮೇಲೆ ನಾವು ಸಬ್ಮಿಟ್ ಕೊಡ್ಬೇಕು. ಸೊ ನಾವಲ್ಲಿ ಸಬ್ಮಿಟ್ ಕೊಟ್ಟಾದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಕಾಣುತ್ತಲ್ಲ, ಸೊ ಇಲ್ಲಿ ನಮ್ಗೆ ಅಪ್ಲಿಕೇಶನ್ ನಂಬರ್ ವೀವ್ ಆಗುತ್ತೆ. ಅದೇ ರೀತಿ ನಮ್ಮ ಡೇಟ್ ಆಫ್ ಬರ್ತ್ ಇಲ್ಲಿ ವೀವ್ ಆಗುತ್ತೆ. ಸೊ ಇಲ್ಲಿ ಕೆಳಗೆ ಕಾಣ್ತಕ್ಕಂತಹ ಕ್ಯಾಪ್ಚಾ ಕೋಡ್ ಅನ್ನ ನಾವಿಲ್ಲಿ ಕಾಣಿಸುವ ಹಾಗೆ ನಾವಿಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಕ್ಯಾಪ್ಚಾವನ್ನ ಎಂಟರ್ ಮಾಡ್ಕೊಂಡಾದ್ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ ಪೂರ್ತಿ DL ಗೆ ಸಂಬಂಧಿಸಿದಂತ ಪೂರ್ತಿ ಮಾಹಿತಿಯನ್ನ ನಾವಿಲ್ಲಿ ನೋಡಬಹುದಾಗಿದೆ. ಇಲ್ಲಿ ನಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಕೂಡ ಇಲ್ಲಿ ವೀವ್ ಆಗ್ತಿದೆ. ಸೊ ಅದು ಅಪ್ಲಿಕೇಶನ್ ನಂಬರ್ ಇದೆ, ಅಪ್ಲಿಕೇಶನ್ ಡೇಟ್, ನಾವು ಯಾವ ಡೇಟಿಗೆ ನಾವು DL ಗೆ ಅಪ್ಲೈ ಮಾಡಿದ್ವಿ, RTO ನೇಮ್ ಯಾವುದು. ಸೊ ಇಲ್ಲಿ DL ನಲ್ಲಿ ಇರ್ತಕ್ಕಂತಹ ಹೆಸರು, ಡೇಟ್ ಆಫ್ ಬರ್ತ್, ಫಾದರ್ ನೇಮ್ ಆಸ್ ಪರ್. ಅದೇ ರೀತಿಯಾಗಿ ನಮ್ಮ ಒಂದು ಫೋಟೋ ಕೂಡ ಇಲ್ಲಿ ವೀವ್ ಆಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಕೂಡ ಇಲ್ಲಿ ನಮ್ಗೆ ವೀವ್ ಆಗುತ್ತೆ. ಅದೇ ರೀತಿಯಾಗಿ ಈ ಕಾರ್ನರ್ ಅಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ಸ್ಲಿಪ್ ಅಂತಿದೆ. ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಪ್ರೀ ಫಿಲ್ಡ್, ಅಂದ್ರೆ ನಾವು ಏನು ಇದಕ್ಕೆ ಅಪ್ಲೈ ಮಾಡುವಾಗ ಅರ್ಜಿಯನ್ನ ಫಿಲ್ ಮಾಡಿರ್ತೀವೋ ಸೊ ಅದು ಎಲ್ಲ ಮಾಹಿತಿ ಇಲ್ಲಿ ಸಿಗುತ್ತೆ ನಮ್ಗೆ. ಪ್ರಿಂಟ್ DL ಸ್ಲಾಟ್ ಅಂತ ಇದೆ. ಆ ನಂತರ ಅಕ್ನಾಲಜ್ಮೆಂಟ್ ಕೂಡ ಇದೆ. ನಾವು ಈ ರೀತಿಯಾಗಿ ಪ್ರತಿಯೊಂದು ಮಾಹಿತಿಯನ್ನ ನಾವಿಲ್ಲಿ ನಮ್ಮ DL ಗೆ ಸಂಬಂಧಿಸಿದಂತಹ ಮಾಹಿತಿಯನ್ನ ನಾವು ಆನ್ಲೈನ್ ಅಲ್ಲೇ ನಾವು ನೋಡ್ಕೊಳ್ಬಹುದಾಗಿದೆ ಸ್ನೇಹಿತರೆ. ಈ ರೀತಿಯಾಗಿ ಪ್ರತಿಯೊಂದು ಡೇಟ್ ಕೂಡ ಇಲ್ಲಿ ನಮ್ಗೆ ಮೆನ್ಷನ್ ಆಗುತ್ತೆ. DL ಯಾವ ಡೇಟಿಗೆ, ಆಮೇಲೆ ಅದ್ರ ರೆಫರೆನ್ಸ್ LLR ನಂಬರ್ ಏನು, ಸೊ ಡೇಟ್ ವೈಸ್ ಪ್ರತಿಯೊಂದು ಮಾಹಿತಿ ಕೂಡ ನಮ್ಗಿಲ್ಲಿ ಆನ್ಲೈನ್ ಅಲ್ಲೇ ಸಿಗುತ್ತೆ. ಸೊ ಹಾಗಾಗಿ ನೀವು ಕೂಡ ಇದೇ ರೀತಿಯಾಗಿ ನಿಮ್ದು ಅಕಸ್ಮಾತ್ ಒಂದ್ ವೇಳೆ 2 ವೀಲರ್ 4 ವೀಲರ್ ಯಾವ್ದಾದ್ರು ಒಂದು DL ಕಳೆದೋಗಿದ್ರೆ ಈ ಮೆಥಡ್ ಅನ್ನು ಫಾಲೋ ಮಾಡಿ ನೀವು ಕೂಡ ಇದನ್ನ ಪ್ರಿಂಟ್ಔಟ್ ತೆಗೆದುಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಒಂದ್ ವೇಳೆ ಉಪಯುಕ್ತ ಆಗಿದ್ರೆ, ಹೆಲ್ಪ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಂದನೆಗಳು.